ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯ ಕಂಟಿನ್ಯೂಷನ್ ವಿಡಿಯೋ ಇದಾಗಿರುತ್ತೆ. ಮೊದಲಿಗೆ ವಿಕ್ರಮ್ ವೇದ ಅಂಗಡಿಗೆ ಬಂದು ವೇದ ಜೊತೆ ಮಾತಾಡಿ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ವಿಶ್ವ ತುಂಬಾನೇ ಕೋಪ ಮಾಡ್ಕೊಂಡು ಮನೆಗೆ ಬಂದು ವೈಶು ವೈಶು ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಅದನ್ನ ಶಕುಂತಲಾ ನೋಡಿ, ಯಾಕೋ ವಿಶ್ವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ, ಯಾಕೋ ಈ ತರ ಕೂಗಾಡ್ತಾ ಇದ್ಯಾ, ಏನಾಯ್ತು ಅಂತ ಶಕುಂತಲಾ ಕೇಳ್ತಾರೆ. ವೈಶು ಎಲ್ಲಮ್ಮ ಮನೇಲಿಲ್ವಾ, ಎಲ್ಲೋದ್ಲವಳು ಅಂತ ವಿಶ್ವ ಕೇಳ್ತಾನೆ. ಮನೆಗ್ ಬಂದಿದ್ದಾಳ್ ಕಣೋ, ನೀನ್ ಯಾಕೆ ಈ ತರ ಕೂಗಾಡ್ತಾ ಇದ್ಯಾ ಅಂತ ಶಕುಂತಲಾ ಕೇಳ್ತಾರೆ. ಏ ವೈಶು ಬಾರೆ ಕೆಳಗಡೆ, ನಿನ್ನ ತರ ಕೂಗ್ತಾ ಇರೋದು ಅಂತ ವಿಶ್ವ ಕಿರ್ಚಾಡ್ತಾ ಇರ್ತಾನೆ. ಬರ್ತಾಳೆ ಇರೋ, ಯಾಕೋ ಈ ತರ ಆಡ್ತಾ ಇದ್ಯಾ ಅಂತ ಶಕುಂತಲಾ ಕೇಳ್ತಾರೆ. ಅಷ್ಟ್ರಲ್ಲಿ ವೈಶು ಕೆಳಗಡೆ ಬರ್ತಾಳೆ. ವೈಶು ಏನು ತಲೆ ಕೆಡ್ಸ್ಕೊಳ್ದೆ ಮೊಬೈಲ್ ನೋಡ್ತಾ ಇರೋದನ್ನ ನೋಡಿ ವಿಶ್ವಂಗ್ ಇನ್ನ ಕೋಪ ಬರುತ್ತೆ. ಯಾವಾಗ ನೋಡಿದ್ರು ಫೋನ್ ಯೂಸ್ ಮಾಡ್ತಾ ಇರ್ತೀಯಾ ಅಂತೇಳಿ ವೈಶು ಫೋನ್ ಕಿತ್ತು ಸೈಡ್ ಬಿಸಾಕ್ತಾನೆ. ನಾನ್ ಫೋನ್ ಏನಾದ್ರು ಹೊಡೆದೋದ್ರೆ ನೀನ್ ಕೊಡಿಸ್ತೀಯಾ ಅಂತ ವೈಶು ಕೇಳ್ತಾಳೆ. ಹೊಡೆದೋದ್ರೆ ನಾನ್ ಕೊಡಿಸ್ತೀನಿ, ಜೀವನ ಏನಾದ್ರು ಹಾಳಾದ್ರೆ ಏನ್ ಮಾಡ್ತೀಯಾ ಅಂತ ವಿಶ್ವ ಕೇಳ್ತಾನೆ. ಏ ವಿಶ್ವ, ಏನಪ್ಪ ಮಾತಾಡ್ತಾ ಇದೀಯ ನೀನು ಅಂತ ಶಕುಂತಲಾ ಕೇಳ್ತಾರೆ. ಏನಂತಾನೆ, ಇವತ್ತು ಕೂಡ ಕುಡ್ಕೊಂಡ್ ಬಂದಿದ್ದಾನ ಅನ್ಸುತ್ತೆ ಅಂತ ವೈಶು ಹೇಳ್ತಾಳೆ. ಏ ವೈಶು ಅಂತೇಳಿ ವಿಶ್ವ ಕೋಪದಿಂದ ವೈಶುಗೆ ಹೊಡೆಯಕ್ ಹೋಗ್ತಾನೆ. ಏಯ್ ನಿಲ್ಸೋ, ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾರೇನೋ ಅಂತ ಶಕುಂತಲಾ ಕೇಳ್ತಾರೆ. ಅಮ್ಮ ಇವಳು ಇದಾಳಲ್ಲ, ಹೋಗಿ ಹೋಗಿ ಆ ರೌಡಿ ಸವಾಸ ಮಾಡಿದಾಳೆ ಅಂತ ವಿಶ್ವ ಹೇಳ್ತಾನೆ. ಯಾವ ರೌಡಿ, ಯಾರ್ಗ್ ಹೇಳ್ತಾ ಇದೀಯಾ ಅಂತ ವೈಶು ಕೇಳ್ತಾಳೆ. ಅದೇ ನನ್ ಶತ್ರು ನೋಡಮ್ಮ, ಅವತ್ತು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುದ್ನಲ್ಲ, ಇವನು ದೊಡ್ಡ ರೌಡಿ ಅಂತ, ಹೋಗಿ ಹೋಗಿ ಆ ಕ್ರಿಮಿನಲ್ ಸವಾಸ ಮಾಡಿದಾಳಮ್ಮ ಅಂತ ವಿಶ್ವ ಹೇಳ್ತಾನೆ. ವೈಶು ಏನಮ್ಮ ಹೇಳ್ತಾ ಇದ್ದಾನೆ ಇವನು, ಏನಮ್ಮ ಪುಟ ಇದೆಲ್ಲ, ರೌಡಿಗಳ ಸವಾಸ ಎಲ್ಲ ಯಾಕಮ್ಮ ನಿನ್ಗೆ ಅಂತ ಶಕುಂತಲಾ ಕೇಳ್ತಾರೆ. ನಗೋದೇನು, ಮಾತಾಡೋದೇನು, ಇಬ್ರು ಒಟ್ಟಿಗೆ ಐಸ್ ಕ್ರೀಮ್ ತಿನ್ನೋದೇನು, ಅಬ್ಬಬ್ಬಾ ಏನೇನ್ ಮಾಡ್ತಾ ಇದ್ರು ಅಂತ ವಿಶ್ವ ಹೇಳ್ತಾನೆ. ನಾನ್ ಅವ್ರನ್ನ ಅಣ್ಣ ಅಂತ ಮಾತಾಡಿಸ್ತೀನಿ, ಅವರು ನನ್ ಜೊತೆ ತಂಗಿ ಅಂತಾನೆ ಮಾತಾಡಿಸ್ತಾರೆ, ಏನ್ ಎಲ್ರು ನಿಂತರನೇ ಇರ್ತಾರ ಅನ್ಕೊಂಡಿದ್ಯಾ ಅಂತ ವೈಶು ಹೇಳ್ತಾಳೆ. ಏನಮ್ಮ ವೈಶು, ಮಾತಿನ ಮೇಲೆ ನಿಗಾ ಇರ್ಲಿ ಅಂತ ಶಕುಂತಲಾ ಕೇಳ್ತಾರೆ. ಅಮ್ಮ ಇದನ್ನ ನಿಮ್ ಮಗನ್ಗೆ ಹೇಳಮ್ಮ, ಅವನನ್ನ ನೋಡಿದ್ರೇನೆ ನಂಗಾಗಲ್ಲ, ಇರಿಟೇಷನ್ ಆಗುತ್ತೆ, ಯಾವಾಗ ನೋಡಿದ್ರು ದರ್ಪ ಕೋಪ ಪ್ರತಿಷ್ಠೆ, ಒಳ್ಳೆಯವನಲ್ಲಮ್ಮ ಇವನು, ಪೊಲೀಸ್ ಅಂತೆ ಪೊಲೀಸ್ ಇವನು, ಅಣ್ಣ ತುಂಬಾ ಒಳ್ಳೆಯವರಮ್ಮ, ನನ್ ಜೊತೆ ಯಾವಾಗ್ಲೂ ನಗ್ತಾನೆ ಮಾತಾಡಿಸ್ತಾರೆ, ಅವ್ರ ಜೊತೆ ನಾನಿದ್ರೆ ಅವರೇ ನನ್ ಪ್ರಪಂಚ ಅನ್ಸೋಕೆ ನಂಗೆ ಶುರು ಆಗುತ್ತೆ. ಎತ್ತಿದ್ಯಲ್ಲಮ್ಮ ನೀನು, ನಿಂಗೆ ಈ ಪೊಲೀಸೇ ಮುದ್ದು, ಆದ್ರೆ ನನ್ಗೆ ಹಂಗಲ್ಲ, ಯಾವ ಜನ್ಮದಲ್ಲಿ ಅವನು ನೆಂಟನೋ ಏನೋ, ಯಾವಾಗ್ಲೇ ಕಷ್ಟ ಬಂದ್ರು ಬಂದ್ ನನ್ನನ್ನ ಕಾಪಾಡ್ತಾರೆ, ಅವ್ರ ಜೊತೆ ಇದ್ರೆ ಎತ್ತು ತಂದೆನೆ ನೋಡ್ದಂಗಾಗುತ್ತೆ ಅಂತ ವೈಶು ಹೇಳ್ತಾಳೆ. ಏಯ್ ಮಳ್ರು ಕಳ್ರು ಕೊಲೆಗಾರರು ಎಲ್ರು ಹಾಗೇನೆ ಇರೋದು ಕಣೆ, ದಾಹ ಅಂತ ಬಂದಾಗ ನೀರ್ ಕೊಡೋ ನಾಟಕ ಮಾಡಿ ಕತ್ಕು ಇದ್ ಬಿಡ್ತಾರೆ ಕಣೆ, ನಿನ್ಗೆ ಯಾಕೆ ಅದ್ ಅರ್ಥ ಆಗ್ತಾ ಇಲ್ಲ ಅಂತ ವಿಶ್ವ ಹೇಳ್ತಾನೆ. ನನ್ಗೆ ಯಾರ್ಯಾರು ಏನೇನಂತ ಚೆನ್ನಾಗ್ ಗೊತ್ತಿದೆ ಸರ್, ನೀವೇನ್ ನಂಗೆ ಹೇಳೋದ್ ಬೇಕಾಗಿಲ್ಲ ಅಂತ ವೈಶು ಹೇಳ್ತಾಳೆ. ನಾನು ನಿಮ್ ಅಣ್ಣ ಕಣೆ ಅಂತ ವಿಶ್ವ ಕೇಳ್ತಾನೆ. ಅದು ರೆಕಾರ್ಡ್ಸ್ ಅಲ್ಲಿ ಅಷ್ಟೇನೆ ಅಂತ ವೈಶು ಹೇಳ್ತಾಳೆ. ಅಮ್ಮ ಇವಳಿಗೆ ಬುದ್ಧಿನ ನೀನೇ ಹೇಳ್ತೀಯಾ ಇಲ್ಲ ನನ್ ಸ್ಟೈಲ್ ಅಲ್ಲಿ ನಾನು ಹೇಳ ಅಂತ ವಿಶ್ವ ಕೇಳ್ತಾನೆ. ನೀವಿಬ್ರು ಸ್ವಲ್ಪ ಜಗಳ ಆಡೋದನ್ನ ನಿಲ್ಲಿಸ್ತೀರಾ ಅಂತ ಶಕುಂತಲಾ ಹೇಳ್ತಾರೆ. ನಾನ್ ಮಾತಾಡೋದನ್ನೇ ನಿಲ್ಸ್ಬಿಡ್ತೀನಿ, ಆದ್ರೆ ಒಂದ್ ಮಾತಮ್ಮ, ಇವನು ಕಾನೂನ್ ಕೈಗಡೆ ಕೆಲಸ ಮಾಡ್ತಾನಲ್ವಾ, ಇವನ್ಗೆ ಚೆನ್ನಾಗ್ ಗೊತ್ತಿರುತ್ತೆ, ಗಂಡು 21 ವರ್ಷಕ್ಕೆ ಮೇಜರ್ ಆದ್ರೆ ಹೆಣ್ಣು 18 ವರ್ಷಕ್ಕೆ ಮೇಜರ್ ಆಗ್ತಾಳೆ ಅಂದ್ರೆ ಏನ್ ಅರ್ಥ, ಗಂಡಿಗಿಂತ ಹೆಣ್ಣಿಗೆ ಭಾವನೆ ವಿವಾಚನೆ ಆಲೋಚನೆ ಎಲ್ಲಾನು ಬೇಗನೆ ಬರುತ್ತೆ ಅಂತ, ಒಳ್ಳೆಯವರು ಒಳ್ಳೇದು ನಿನ್ಗಿಂತ ಚೆನ್ನಾಗಿ ನನ್ಗೆ ಗೊತ್ತಾಗುತ್ತೆ ಅಂತೇಳಿ ವೈಶು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ. ವೈಶು ನಿಂತ್ಕೋ ಹೋಗ್ಬೇಡ ಅಂತ ವಿಶ್ವ ಹೇಳ್ತಾನೆ ಇರ್ತಾನೆ. ವಿಶ್ವ ಅವಳು ಹೆಣ್ಮಗ್ಳು ಕಣೋ, ಬುದ್ಧಿವಂತಿಕೆಯಿಂದ ಬುದ್ಧಿ ಹೇಳ್ಬೇಕು, ನೀನ್ ಈ ತರ ಏಕಾಏಕಿ ಕೂಗಾಡ್ಬಾರ್ದಪ್ಪ ಅಂತ ಶಕುಂತಲಾ ಹೇಳ್ತಾರೆ. ಅಮ್ಮ ನಾನ್ ಕೂಗ್ತಾ ಇರೋದಕ್ಕೆ ಒಂದ್ ಅರ್ಥ ಇದೆ, ನಿನ್ಗೆ ಯಾಕೆ ಅದ್ ಅರ್ಥ ಆಗ್ತಾ ಇಲ್ಲ, ಆ ರೌಡಿ ಇದಾನಲ್ಲ ನನ್ನನ್ನ ಎದುರಿಸಕ್ಕಾಗಿಲ್ಲ, ಅದಕ್ಕೆ ಇವಳನ್ನ ಇಟ್ಕೊಂಡು ಎದುರಿಸ್ಬೇಕಂತ ನೋಡ್ತಾ ಇದ್ದಾನೆ, ಇವಳ ಮುಖಾಂತರ ಮನೆನ ಹಾಳ್ ಮಾಡ್ಬೇಕಂತ ಕಾಯ್ತಾ ಇದ್ದಾನೆ, ನೋಡಮ್ಮ ನೀನೇ ಟೈಮ್ ನೋಡ್ಕೊಂಡು ಅವಳಿಗೆ ಬುದ್ಧಿ ಹೇಳು ಅಂತೇಳಿ ವಿಶ್ವಾಲಿಂದ ಹೋಗ್ತಾನೆ. ಶಕುಂತಲಾಗೆ ಯಾರ್ ಪರ ನಿಲ್ಬೇಕು, ಏನ್ ಮಾಡ್ಬೇಕು, ಏನು ನಂಬೇಕಂತ ಗೊತ್ತಾಗ್ದೆ ತುಂಬಾನೇ ಬೇಜಾರಾಗಿ ಎಲ್ಲ ನಿಂತಿರ್ತಾರೆ. ನೆಕ್ಸ್ಟ್ ಇನ್ನಲ್ಲಿ ದೊಡ್ಡಮ್ಮ ನೀವ್ ಹೇಳ್ದಂಗೆ ವಿಶ್ವ ಮತ್ತೆ ವೇದಂಗೆ ಮದ್ವೆ ಆದ್ರೆ ನನ್ನಷ್ಟು ಖುಷಿ ಪಡೋರು ಯಾರ್ ಸಹ ಇಲ್ಲ ಅಂತ ಸೌಂದರ್ಯ ಹೇಳ್ತಾಳೆ. ನನ್ಗದ್ ಗೊತ್ತು ಕಣೆ, ವೇದನ ನಿನ್ ಸ್ವಂತ ತಂಗಿಗಿಂತ ಜಾಸ್ತಿನೇ ಪ್ರೀತಿ ಮಾಡ್ತೀಯ ಅಂತ ನಂಗೆ ಗೊತ್ತು ಅಂತ ಉಮಾ ಹೇಳ್ತಾರೆ. ಅದಿರ್ಲಿ ಶಕುಂತಲಾ ಅವರು ಬೇರೆ ಎಂತ ಹೇಳಿದ್ರು ದೊಡ್ಡಮ್ಮ ಅಂತ ಸೌಂದರ್ಯ ಕೇಳ್ತಾಳೆ. ಜಾತಕ ತಗೊಂಡು ಹೋಗಿದ್ದಾರೆ, ಜಾತಕ ತೋರಿಸ್ತೀನಂತ ಹೇಳಿದ್ದಾರೆ, ಜಾತಕಗಳು ಕೂಡ್ ಬಂದ್ರೆ ಅಷ್ಟೇ ಸಾಕು ಕಣೆ, ನನಗೂ ನಮ್ಮ ಮನೆಯವ್ರಿಗೂ ಒಂದೇ ಆಸೆ ಇರೋದು, ವೇದಂಗೆ ಒಂದ್ ಒಳ್ಳೆ ಹುಡುಗನು ಕೊಟ್ಟು ಮದ್ವೆ ಮಾಡ್ಬೇಕು, ಅವಳು ಈ ನರ್ಕದಲ್ಲಿ ಬಿದ್ದು ಕಷ್ಟ ಪಡೋದೇ ಆಗೋಗಿದೆ, ಒಂದು ದಿನ ಬಿಡು, ಒಂದು ಕ್ಷಣ ಕೂಡ ಅವಳಿಗೆ ನೆಮ್ಮದಿ ಅನ್ನೋದೇ ಇಲ್ಲ, ದಿನಾನು ಅವಳಿಗೆ ಹೋರಾಟನೇ ಆಗೋಗಿದೆ ಅಂತ ಉಮಾ ಹೇಳ್ತಾರೆ. ಅದ್ರ ಜೊತೆಗೆ ನಮ್ಮಮ್ಮ ಕೂಡ ಅವಳಿಗೆ ತೊಂದರೆ ಕೊಡ್ತಾರೆ ಅಂತ ಸೌಂದರ್ಯ ಹೇಳ್ತಾಳೆ. ಆದ್ರೆ ಆ ಹುಡುಗಿ ಯಾವತ್ತೂ ನನ್ ಕೈಲಿ ಆಗಲ್ಲ ಅಂತ ಕೈ ಕಟ್ಟು ಕೂತೇ ಇಲ್ಲ ಇದುವರೆಗೂ, ಮನ್ಸಿನಲ್ಲಿ ಎಷ್ಟೇ ನೋವಿದ್ರು ನಮಗ್ ಸಮಾಧಾನ ಮಾಡ್ತಾ ಎಲ್ಲಾನು ಒಳ್ಳೇದೇ ಆಗುತ್ತೆ ಅಂತ ನಮ್ಗೆಲ್ಲ ಧೈರ್ಯ ತುಂಬ್ತಾಳೆ. ಅವಳ ಉತ್ಸಾಹನ ನೋಡಿ ನಾವ್ ಕಲಿಬೇಕು, ಅವಳು ಹೋರಾಟ ನಮ್ಗೋಸ್ಕರ ನಮ್ ಖುಷಿಗೋಸ್ಕರ. ಸೌಂದರ್ಯ ಅವಳಿ ಮದ್ವೆಗೆ ಒಪ್ಕೋಬೇಕು ಕಣೆ, ಇಲ್ಲಿಂದ ಅವಳು ಹೋಗಿ ಅವಳೊಂದು ಸುಂದರವಾದ ಬದುಕನ ಕಟ್ಕೋಬೇಕು ಅಂತ ಉಮಾ ಹೇಳಿ ಕಣ್ಣೀರಾಗ್ತಾ ಇರ್ತಾರೆ. ದೊಡ್ಡಮ್ಮ ಎಂತ ಕಳುದು, ದೇವ್ರು ಒಳ್ಳೆ ದಾರಿನ ತೋರಿಸ್ತಾ ಇದ್ದಾನಲ್ವಾ ಅಂತ ಸೌಂದರ್ಯ ಹೇಳ್ತಾಳೆ. ಆ ದೇವ್ರು ಒಳ್ಳೆ ದಾರಿ ತೋರಿಸ್ತಾ ಇದ್ದಾನೆ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ವೇದ ಇಲ್ಲದ ಮನೆ ಹೇಗಿರುತ್ತೆ ಅನ್ನೋ ಆತಂಕ, ಈ ಖುಷಿ ಮತ್ ಆತಂಕದ ನಡುವೆ ಹೇಗ್ ರಿಯಾಕ್ಟ್
ರಿಯಾಕ್ಟ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಬಹುಶಃ ಎಲ್ಲ ತಾಯಂದ್ರಿಗೂ ಮಗಳನ್ನ ಗಂಡನ್ ಮನೆಗೆ ಕಳಿಸ್ಬೇಕಾದ್ರೆ ಈ ತರ ನೋವು ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ಸೌಂದರ್ಯ ವೇದ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲೇ ಅಂತ ಉಮಾ ಹೇಳ್ತಾರೆ. ಒಂದ್ ಫೋನ್ ಮಾಡಿ ನೋಡಿದೋಡಮ್ಮ, ಅವಳು ಎಲ್ಲೋಗ್ತಾಳೆ, ಬಂದೇ ಬರ್ತಾಳೆ, ಏನೋ ಕೆಲ್ಸ ಇರ್ಬೋದು ಅಂತ ಸೌಂದರ್ಯ ಹೇಳ್ತಾಳೆ. ಅಷ್ಟ್ರಲ್ಲಿ ಅಲ್ಗೆ ದೇವಕಿ ಬಂದು ಆ ಅಡಬ್ಬೆ ನಾಯಿ ಎಲ್ಲಿ ಹೋಗಿರ್ತಾಳ ಯಾರಿಗ್ ಗೊತ್ತು, ಅಥವಾ ಯಾರ ಜೊತೆ ತಿರ್ಗಾಡ್ತಾ ಇರ್ತಾಳೋ ದೇವರಿಗೆ ಗೊತ್ತುಂಟು ಅಂತ ದೇವಕಿ ವೇದ ಬಗ್ಗೆ ಕೆಟ್ಟದಾಗ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಮ್ಮ ನೀ ಎಂತ ಮಾತಾಡ್ತಿದ್ಯಾ ಅಂತ ನಿಂಗೆ ಗೊತ್ತಾಗ್ತಾ ಇದ್ಯಾ ಅಂತ ಸೌಂದರ್ಯ ಕೇಳ್ತಾಳೆ. ನೀ ಸುಮ್ಮನಿರಾ, ಗೊತ್ತಿದ್ದೆ ನಾನು ಮಾತಾಡ್ತಾ ಇರೋದು. ನಿನ್ನೆ ಮೊನ್ನೆ ಮನೆಯಲ್ಲಿ ಎಷ್ಟು ದೊಡ್ಡ ರಾಧ ಅಂತ ಆಗಿ ಉಂಟು, ಎಷ್ಟೆಲ್ಲ ಕರ್ಮಕಾಂಡ ಆಗಿ ಉಂಟು. ಅಲ್ಲ ಸೌಂದು, ಆ ಅಡಬ್ಬೆ ವೇದ ಅಲ್ಲ, ಆ ಅಡಬ್ಬೆ ವೇದನಿಗೆ ನೀನು ಸಪೋರ್ಟ್ ಮಾಡದ ಸೌಂದು, ಎಂತದ ಇದು ಅಂತ ದೇವಕಿ ಹೇಳ್ತಾರೆ. ಅಮ್ಮ ಏನದು ನಿಂದು ಅಂತ ಸೌಂದರ್ಯ ಏನು ಹೇಳಕ್ ಬರ್ತಾಳೆ. ಸೌಂದರ್ಯ ನೀನ್ ಸುಮ್ನೆ ಇರಮ್ಮ, ನೀನ್ ಮಾತಾಡದಷ್ಟು ಇವಳು ಜಾಸ್ತಿ ಮಾತಾಡ್ತಾನೆ ಇರ್ತಾಳೆ ಅಂತ ಉಮಾ ಹೇಳ್ತಾರೆ. ಅಷ್ಟ್ರಲ್ಲಿ ವೇದ ಖುಷಿಯಿಂದ ಮನೆಗ್ ಬರ್ತಾಳೆ. ಅಮ್ಮ ನಿಮ್ಮೆಲ್ರಿಗೂ ಒಂದು ಖುಷಿಯಾದ ವಿಷಯ ಹೇಳ್ಬೇಕು, ನಂಗೊಂದು ದೊಡ್ಡ ಆರ್ಡರ್ ಸಿಕ್ಕಿದೆ ಅಮ್ಮ ಅಂತ ವೇದ ಹೇಳ್ತಾಳೆ. ಅದನ್ನ ಕೇಳಿದ್ದೆ ಉಮಾ ಮತ್ತೆ ಸೌಂದರ್ಯ ಎಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ. ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.